ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಮೆರಿಕದಲ್ಲಿ ಹೇಗೆ ಹೋಳಿ ಹಬ್ಬನ ಆಚರಿಸ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದೊಂದು ದೊಡ್ಡ ಪಾರ್ಕ್, ಇಲ್ಲಿ ಹೋಳಿ ಹಬ್ಬವನ್ನ ಆಯೋಜಿಸಲಾಗಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬಾ ಜನರು ಸೇರ್ಕೊಂಡು ಕಲರ್ ಕಲರ್ ಎಲ್ಲ ಹಾಕ್ತಾ ಕುಣಿತಾ ಡ್ಯಾನ್ಸ್ ಮಾಡ್ತಾ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಹಬ್ಬಗಳು ಬಂದಾಗ ಎಲ್ಲರೂ ಸೇರಿ ಆಚರಿಸೋದೇ ಒಂಥರ ಖುಷಿ ಅಲ್ವಾ. ಸೊ ಅದು ವೀಕೆಲ್ಲ ವರ್ಕ್ ಮಾಡಿ ವೀಕೆಂಡಲ್ಲಿ ಈ ಥರ ಏನಾದರೂ ಒಂದು ಹಬ್ಬಗಳನ್ನು ಆಚರಿಸೋದು ಅಂದರೆ ಎಲ್ಲರಿಗೂ ಖುಷಿಯಾಗಿರುತ್ತೆ. ಸೊ ಅದರಲ್ಲಂತೂ ಎಲ್ಲರೂ ಒಂದು ಕಡೆ ಸೇರಿ ಈ ರೀತಿ ಬಣ್ಣಗಳನ್ನು ಹಾಕ್ತಾ ಗಾಳಿಪಟನ ಹಾರಿಸ್ತಾ ಮಕ್ಕಳಿಗೂ ಸಹ ಅದೊಂಥರ ಖುಷಿ. ಮತ್ತೆ ಈ ಥರನೂ ನಮ್ಮ ಹಬ್ಬಗಳ ಬಗ್ಗೆ ಅವರಿಗೂ ಇನ್ಫಾರ್ಮೇಶನ್ ಕೊಟ್ಟಾಗುತ್ತೆ. ಇದೊಂದು ದೊಡ್ಡ ರೀತಿಯಲ್ಲಿ ಆಯೋಜಿಸಿದ್ರು. ಅಂದರೆ ಮಕ್ಕಳೇ ಮಾಡಿದಂಥ ಒಂದು ಕೆಲವೊಂದಿಷ್ಟು ಸಾಮಾನುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ಮತ್ತೆ ಯಾರ್ಯಾರಿಗೆ ಅಡಿಗೆಯನ್ನ ಮಾಡ್ಕೊಂಡು ಬರೋಕ್ಕಾಗುತ್ತೆ ಅವರೆಲ್ಲ ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಒಂಥರ ಅರೇಂಜ್ಮೆಂಟ್ ಮಾಡಿದ್ರು. ಇದೊಂದು ಒಂಥರ ಖುಷಿ ಕೊಡುತ್ತೆ, ಯಾಕಂದರೆ ನಮ್ಮ ಹಬ್ಬ ಅಲ್ವಾ, ನಾವು ಆಚರಿಸೋದಲ್ವಾ. ಸೊ ಈ ರೀತಿ ಎಲ್ಲ ಆಚರಿಸ್ತೇವೆಲ್ಲ, ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾ ಅವ್ರ ಜೊತೆನೂ ಎಂಜಾಯ್ ಮಾಡ್ತಾ ಫ್ಯಾಮಿಲಿ ಟೈಮನ್ನು ಕಳೆಯೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ಸ್ ಆಗಿತ್ತು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಹಾಗಾಗಿ ರುಚಿ ರುಚಿ ನಮ್ಮ ಊರ ಕಡೆ ಊಟ, ಜೋಳದ ರೊಟ್ಟಿ ಹಾಗೆ ಮಸಾಲೆ ಪೂರಿ ಎಲ್ಲ ತಿಂದು ಮಜಾ ಮಾಡಿದ್ವಿ. ನ್ಯೂ ಜೆರ್ಸಿಯಲ್ಲಿರುವಂತಹ ಬೃಂದಾವನ ಕನ್ನಡ ಕೂಟ ಇದನ್ನು ಆಯೋಜಿಸಿತ್ತು. ಸೊ ಎಲ್ಲರೂ ತುಂಬ ಖುಷಿಪಟ್ಟರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಟೆಂಟ್ ಥರ ಹಾಕಿದ್ದಾರೆ. ಇದ್ರ ಒಳಗಡೆ ಮಕ್ಕಳಿಗೆ ಆಟ ಆಡುವಂತಹ ಕೆಲವೊಂದು ಆಪ್ಷನ್ಸ್ಗಳನ್ನು ಇಟ್ಟಿದ್ರು. ಯಾಕಂದರೆ ಇದು ತುಂಬ ಕೋಲ್ಡ್ ಆಗಿರೋದ್ರಿಂದಾಗಿ ಅವರಿಗೆ ಜಾಸ್ತಿ ಹೊತ್ತು ಕೋಲ್ಡಲ್ಲಿ ಆಟ ಆಡೋಕ್ಕಾಗಲ್ಲ ಅಂತ ಹೇಳಿ ಒಳಗಡೆನೂ ಆಟ ಆಡೋ ಆಪ್ಷನ್ಸ್ಗಳೆಲ್ಲ ಇಟ್ಟಿದ್ದು, ಗೇಮ್ಸ್ಗಳೆಲ್ಲ ಇಟ್ಟಿದ್ರು. ಮತ್ತು ಮಕ್ಕಳೇ ಮಾಡ್ಕೊಂಡಿರೋಂಥ ಕೆಲವೊಂದು ಕೈಯಲ್ಲಿ ಮಾಡಿ ಸೇಲ್ ಮಾಡುವಂಥ ಕೆಲವೊಂದು ಐಟಮ್ಸ್ಗಳನ್ನು ಇಟ್ಟಿದ್ರು. ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಗಾಳಿಪಟ ಹಾರಿಸಿ ತುಂಬ ಇಷ್ಟಪಟ್ಟರು. ನೋಡ್ತಿರ್ಬೋದು ಇಲ್ಲಿ ಗಾಳಿಪಟ, ಎಷ್ಟೊಂದು ಗಾಳಿಪಟ ಎಲ್ಲ ಹಾರ್ತಾ ಇದೆ ಅಂತ ಹೇಳಿ. ಹಾಗೆ ಇಲ್ಲಿ ಒಳಗಡೆ ಬಂದರೆ ಬೇರೆ ಬೇರೆ ರೀತಿಯ ಫುಡ್ಗಳನ್ನೆಲ್ಲ ಇಟ್ಟಿದ್ರು. ನೋಡಿ, ಇಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ಬಿಸಿಬೇಳೆ ಬಾತ್, ಜೋಳದ ರೊಟ್ಟಿ, ಮಸಾಲೆ ಪೂರಿ, ಹೀಗೆ ಎಷ್ಟೆಷ್ಟು ನಾವು ಅಂದರೆ ಬದನೆಕಾಯಿ ಎಣ್ಗಾಯಿ ನೋಡ್ಬೋದು. ಇಲ್ಲಿ ರೊಟ್ಟಿ, ಗೋಧಿ ರೊಟ್ಟಿ, ಆಮೇಲೆ ಆಮೇಲೆ ಮಸಾಲೆ ಪೂರಿ, ಆಮೇಲೆ ಗೋಲಿ ಬಜೆ, ಮಕ್ಕಳಿಗೆಲ್ಲ ಸ್ಯಾಂಡ್ವಿಚ್ಚು, ಪಾಸ್ತಾ, ಇನ್ನೇನು ತುಂಬ ರೀತಿ ವೆರೈಟಿಗಳೆಲ್ಲ ಇತ್ತು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಮ್ಮ ಫ್ಯಾಮಿಲಿ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ಈ ಥರ ಕನ್ನಡ ಸಂಘಗಳು ಈ ಥರ ಫೆಸ್ಟಿವಲ್ಗಳನ್ನೆಲ್ಲ ಆಯೋಜನೆ ಮಾಡ್ತವೆ ಇಲ್ಲಿ. ಸೊ ಮತ್ತು ಫ್ಯಾಮಿಲೀಸು ಅಷ್ಟೇ ಖುಷಿಯಾಗಿ ಇದನ್ನು ಎಂಜಾಯ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೂ ತಮ್ಮ ಮಕ್ಕಳಿಗೂ ಒಂದು ಇನ್ಫಾರ್ಮೇಷನ್ ಕೊಟ್ಟಾಗುತ್ತೆ, ಅವರೂ ಸಹ ಎಂಜಾಯ್ ಮಾಡಿದಾಗುತ್ತೆ. ಮತ್ತು ಒಂದು ದಿನ ಸ್ವಲ್ಪ ಹೊರಗಡೆ ಬಂದು ಫ್ರೆಶ್ ಆಗಿ ಎಲ್ಲರ ಜೊತೆ ಹೊರಗಡೆ ಫ್ಯಾಮಿಲಿ ಜೊತೆ ಸೋಷಲೈಸ್ ಆಗ್ಬೋದಲ್ವಾ. ಆ ಕಾರಣಕ್ಕೂ ಹೆಚ್ಚಿನ ಜನರು ಭಾಗವಹಿಸ್ತಾರೆ ಇದರಲ್ಲೆಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಇಂಡಿಯಾದಿಂದ ಹೊರಗಡೆ ಇದ್ರೂ ಸಹ ನಮ್ಮ ಊರಿನ ಒಂದು ಸೊಗಸು, ನಮ್ಮ ಒಂದು ಸೊಗಡನ್ನು ನಾವು ಹಾಗೆ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಬಂದಾಗ ನಾವು ಸಹ ಅಷ್ಟೇ ಪಾಲ್ಗೊಳ್ತೀವಿ ಮತ್ತು ಎಂಜಾಯ್ ಮಾಡ್ತೀವಿ. ಮಕ್ಕಳಿಗೂ ಇನ್ಫಾರ್ಮೇಷನ್ನ ಕೊಡ್ತೀವಿ. ನಮ್ಮ ಸಂಸ್ಕೃತಿಯನ್ನು ಇಲ್ಲೂ ಸಹ ತಂದು ನಾವು ಹಂಚ್ತೀವಿ. ಅದೊಂಥರ ನಮಗೂ ಖುಷಿ ಕೊಡುತ್ತೆ. ಸೊ ನೋಡಿ, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಎಲ್ಲ ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಧನ್ಯವಾದಗಳು. ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್ ಬಾಯ್ ಎಲ್ಲರಿಗೂ.